ಯಾರು ಹಿಂದೂ ಪರವಾಗಿ ಗಟ್ಟಿ ಮಾತಾಡ್ತಾ ಅವನೇ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾನ. ರಾತ್ರಿ ಹೋಗಿ ಸಾಬ್ರ ಕೈ ಕಾಲು ಹಿಡಿಯವನು ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ. ಡಿಜೆ ಹಚ್ಚಿ ಕೊಡುದಿಲ್ಲ ಅಂದ್ರೆ ನಮ್ಮ ನಾ ಕೇಳಿದೆ, ಅವ್ ಮೊದಲು ಮಸೂತಿ ಮ್ಯಾಗಿನ ಮೈಕ್ ತೆಗೀರಿ ಅಂದ್ರೆ ಡಿಜೆ ಬಂದ್ ಮಾಡಿಸ್ತೀನಿ ಕೊಟ್ರು. SP ಅದು ಅಂದ್ರು. ನಾ ಹೇಳ್ದೆ ಅದೇನು ಕತಿ ಹೊಡಿಬೇಡ್ರಿ ಅಂದ್ರೆ SP ಅಡಿಷನಲ್ SP ಎಲ್ಲ ನನ್ನ ಬಳಿ ಬಂದ್ರು. ಇಲ್ಲ ಸರ್ ಹಂಗಾಗ್ತದೆ, ಡಿಜೆದು ಹಂಗಾಗ್ತದೆ ಹಿಂಗಾಗ್ತದೆ, ಪೊಲ್ಯೂಷನ್ ಬೋರ್ಡು ನನಗೆಲ್ಲ ಕತ್ತಿ ಹೊಡಿಬೇಡ್ರಿ, ಸುಪ್ರೀಂ ಕೋರ್ಟ್ ಎಲ್ಲ ನಮ್ಗೆ ಗೊತ್ತೈತಿ. ಇದು ದಿವ್ಸ ಒದರ್ತಾರಲ್ಲ ಅದಕ್ಕೆ ಪರ್ಮಿಷನ್ ಇದ್ರೆ ಇಡ್ರಿ, ಅವು ಕಿತ್ತು ಹೊಡಿರತ್ತೆ. ಇಲ್ಲ ಸರ್ ಡಿಜೆ ಮಾಡಲಕ್ಕೆ ನೋ ಪ್ರಾಬ್ಲಮ್, ಸ್ವಲ್ಪ ಸ್ಲೋ ಆಗಿ ಮಾಡಲಿ. ನಾನು ಹುಡುಗರಿಗೆ ಹೇಳಿದೆ ಸ್ಲೋ ಆಗಿ ಜೋರು ಮಾಡ್ರಿ, ಭಾಳ ಸಾಕಷ್ಟು ಮಾಡಿ. ಮುಂದೆ ಒಂದು ನಾಲ್ಕೈದು MLAಗಳು ಫೋನ್ ಮಾಡಿದ್ರು, ಅಗದಿ ಪ್ರಭಾವಿತ MLAಗಳು. ಏನ್ರಿ ನಿಮ್ಮಲ್ಲಿ ಡಿಜೆ ಪರ್ಮಿಷನ್ ಕೊಟ್ಟಾರ್ತ, ನಮ್ಮ SP ಕೊಡಲಾಗ್ಯಾರ. ಅದೇ ನೀವು ಹಿಂಗೆ ಮಾತಾಡಿರ್ತ ಹೇಳಿದೆ. ಹೆಂಗೆ ಮಾತಾಡಿದ್ರಿ, ಯಾಕೆ ಮಾತಾಡೋದಿಲ್ಲ ನೀವು ತೊಗೊಂಡಿರಿ, ಮಾತಾಡೋದಿಲ್ಲ ನಾ ತೊಗೊಂಡಿದ್ದ ಮಾತಾಡ್ತೀನಿ. ನನ್ನ ಬಲ್ಲೇನೆ ಡಿಜೆ ಫ್ರೀ, ಸ್ವಲ್ಪ ನೋಡಿ ಹೊಡೀರಿ ಸರ್, ಸ್ವಲ್ಪ ಭಾಳ